ಎಲ್ರಿಗೂ ನಮಸ್ಕಾರ. ನನ್ನ ಸಿಹಿ ಸಾಧನೆ ಯೂಟ್ಯೂಬ್ ಚಾನಲ್‌ಗೆ ನಿಮ್ಮೆಲ್ರಿಗೂ ಸ್ವಾಗತ. ತುಂಬಾ ದಿನಗಳಾದ್ಮೇಲೆ ನಾನು ವಿಡಿಯೋ ಮಾಡ್ತಿದ್ದೀನಿ. ಅಣ್ಣನ ಮದುವೆ ಆದ್ಮೇಲೆ ಸ್ವಲ್ಪ ಬ್ಯುಸಿ ಆಗಿದ್ರಿಂದ ವಿಡಿಯೋಸ್ ಮಾಡಕ್ಕೆ ಆಗಿರ್ಲಿಲ್ಲ. ಹಾಗೆ ವರ್ಕ್ ಲೋಡ್ ಕೂಡ ತುಂಬಾ ಜಾಸ್ತಿ ಇತ್ತು. ಹಾಗಾಗಿ ಇವತ್ತು ವಿಡಿಯೋ ಮಾಡ್ತಿದ್ದೀನಿ. ನಾನಿವತ್ತು ಸ್ವಸ್ತಿಕ್ ಚಿಹ್ನೆ ಬಗ್ಗೆ ಮಾತಾಡ್ತಿದ್ದೀನಿ. ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಯಾವುದೇ ಹೊಸ ಮನೆ ಗೃಹಪ್ರವೇಶ ಆಗ್ಲಿ ಅಥವಾ ಹೊಸ ಅಂಗಡಿ ಓಪನಿಂಗ್ ಆಗ್ಲಿ ಪುರೋಹಿತರು ಮೊದಲು ಬರೆಯೋದೇ ಓಂಕಾರ ಹಾಗೂ ಸ್ವಸ್ತಿಕ್ ಚಿಹ್ನೆನ. ಸ್ವಸ್ತಿಕ್ ಚಿಹ್ನೆಯಲ್ಲಿ ಅಷ್ಟು ಶಕ್ತಿ ಇದೆ. ಯಾವುದೇ ಸ್ಥಳನ ಪರಿಶುದ್ಧ ಮಾಡೋದೇ ಸ್ವಸ್ತಿಕ್ ಚಿಹ್ನೆ. ಸ್ವಸ್ತಿಕ್‌ನ ನಾವು ಗಣೇಶನ ಮತ್ತೊಂದು ಅವತಾರ ಅಂತ ಕೂಡ ಹೇಳ್ತೀವಿ. ಹಾಗೆ ನಮ್ಮಲ್ಲಿ ಕೆಲವರಿಗೆ ಸ್ವಸ್ತಿಕ್ ಚಿಹ್ನೆನ ಯಾವ ತರ ಬರಿಬೇಕು ಅನ್ನೋದು ತಿಳಿದಿರಲ್ಲ. ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಸ್ವಸ್ತಿಕ್ ಚಿಹ್ನೆನ ಯಾವ ರೀತಿ ಬರೆದ್ರೆ ಒಳ್ಳೇದಾಗತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಿದ್ದೀನಿ ನೋಡಿ. ಸ್ವಸ್ತಿಕ್ ಚಿಹ್ನೆನ ನಾವು ಯಾವಾಗ್ಲೂ ರೈಟ್ ಹ್ಯಾಂಡ್ ಇಂದ ರಿಂಗ್ ಫಿಂಗರ್ ಇಂದ ಬರೆಯೋದು ತುಂಬಾ ಒಳ್ಳೇದು. ಹಾಗೆ ಇದನ್ನ ಬರೆಯಕ್ಕೆ ನಾವು ಸಿಂಧೂರನ ಉಪಯೋಗಿಸೋದು ಇನ್ನೂ ಒಳ್ಳೇದು. ನೋಡಿ ನಾನು ಏನ್ ಬರೀತಿದ್ದೀನಿ ಇವಾಗ, ಈ ಒಂದು ರೀತಿಲಿ ಸ್ವಸ್ತಿಕ್ ಚಿಹ್ನೆನ ಬರಿಬಾರ್ದು. ಈ 2 ರೀತಿ ತೋರಿಸ್ತಿದ್ದೀನಿ. ಈ ರೀತಿಯಾಗಿ ನಾವು ಸ್ವಸ್ತಿಕ್ ಚಿಹ್ನೆನ ಬರಿಬಾರ್ದು. ನಾವಿದನ್ನ ಬರ್ದು ಹಾಕುದ್ರುನು ಅದ್ರದ್ ಪವರ್ ಇರೋದಿಲ್ಲ. ಸೊ ನೋಡಿ ನಾನು ಇವಾಗ ಬರೀತಿದ್ದೀನಲ್ಲ, ಈ ವೇ ಅಲ್ಲೇ ಬರಿಬೇಕು. ಮಧ್ಯ ಯಾವುದೇ ಕಾರಣಕ್ಕೂ ನಾವು ಕಟ್ ಮಾಡ್ಬಾರ್ದು. ಜಾಯಿನ್ ಮಾಡ್ಬೇಕೇ ಹೊರತು ಕಟ್ ಮಾಡ್ಬಾರ್ದು. ಈ ರೀತಿ ಇರ್ಬೇಕು. ನಾವು ಯಾವಾಗ್ಲೂ ಬರೆಯೋ ಸ್ವಸ್ತಿಕ್ ಸಿಂಬಲ್ಲು. ಸ್ವಸ್ತಿಕ್ ಸಿಂಬಲ್‌ನ ನಾವು ಮನೆ ಮೇನ್ ಡೋರಲ್ಲಿ, ಹಾಗೆ ನಾವು ಹಣ ಇಡುವಂತ ಜಾಗ, ಅದು ಕಬೋರ್ಡ್ ಆಗಿರ್ಬೋದು, ಅಥವಾ ಬೀರು ಆಗಿರ್ಬೋದು, ಅಥವಾ ಅಂಗಡಿಗಳಲ್ಲಿ ಕ್ಯಾಶ್ ಬಾಕ್ಸ್ ಆಗಿರ್ಬೋದು, ಆರ್ ನಿಮ್ ವ್ಯಾಲೆಟಲ್ಲಿ ಕೂಡ ಇಟ್ಕೊಬಹುದು. ಒಂದು ವೈಟ್ ಪೇಪರಲ್ಲಿ ಈ ತರ ಸ್ವಸ್ತಿಕ್ ಚಿಹ್ನೆನ ಬರೆದು, ಅದನ್ನ ಫೋಲ್ಡ್ ಮಾಡಿ ನಿಮ್ ವ್ಯಾಲೆಟಲ್ಲಿ ಇಟ್ಕೊಂಡ್ರು ಕೂಡ ತುಂಬಾನೇ ಒಳ್ಳೇದಾಗತ್ತೆ. ನಾನಿವಾಗ ಕಂಪ್ಲೀಟಾಗಿ ಬರ್ದಿದ್ದೀನಿ ನೋಡ್ಬೋದು ನೀವು ಇಲ್ಲಿ. ಮಧ್ಯ ಸ್ವಸ್ತಿಕ್ ಚಿಹ್ನೆ ಇರೋದು ಗಣಪತಿ. ಆ ಕಡೆ ಈ ಕಡೆ 2 ದೊಡ್ಡ ದೊಡ್ಡ ಲೈನ್ ಇರೋದು, ಒಂದು ರಿದ್ದಿ, ಇನ್ನೊಂದು ಸಿದ್ದಿ. ಹಾಗೆ 2 ಚಿಕ್ಕ ಚಿಕ್ಕ ಲೈನ್ ಇರೋದು ಒಂದು ಶುಭ್ ಹಾಗೂ ಲಾಭ್. ನೀವು ಹೀಗೆ ಕೂಡ ಬರ್ಕೊಂಡು ನಿಮ್ಮ ವ್ಯಾಲೆಟಲ್ಲಿ ಇಟ್ಕೋಬಹುದು. ನಾನು ನೇಮ್ ಎಲ್ಲ ಏನ್ ಮೆನ್ಷನ್ ಮಾಡಿದ್ದೀನಿ ಅದೆಲ್ಲ ಏನ್ ಮೆನ್ಷನ್ ಮಾಡೋದ್ ಬೇಡ ನೀವು. ಜಸ್ಟ್ ಮಧ್ಯ ಸ್ವಸ್ತಿಕ್ ಸಿಂಬಲ್ ಹಾಕಿ, ಆ ಕಡೆ 2 ಲೈನು, ಈ ಕಡೆ 2 ಲೈನ್ ಹಾಕಿ, ನಿಮ್ಮ ಮನೆ ಮೇನ್ ಡೋರಲ್ಲೂ ಹೀಗೆ ಬರಿಬೋದು ನೀವು. ಅಂಡ್ ಏನ್ ಜಾಗಗಳೆಲ್ಲ ಹೇಳಿದ್ದೀನಿ ಅಲ್ಲೆಲ್ಲ ಹೀಗೆ ಬರ್ಕೊಂಡು ಮಾಡ್ಬೋದು ನೀವು. ಹಾಗೆ ನಿಮ್ ವ್ಯಾಲೆಟಲ್ಲಿ ಕೂಡ ಇದನ್ನ ಬರ್ದಿಟ್ಕೊಬಹುದು. ಇದರಿಂದ ನಾನು ಇದನ್ನೆಲ್ಲ ಮಾಡಿ ರಿಸಲ್ಟ್‌ನ ಕಂಡ್ಕೊಂಡ್ಮೇಲೆ ನಾನು ವಿಡಿಯೋ ಮಾಡೋದು. ನೀವು ಎಲ್ರೂ ಒಂದ್ಸರಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಅಂಡ್ ನೀವು ಇದ್ರಲ್ಲಿ ಏನಿದೆ ರಿದ್ದಿ, ಸಿದ್ದಿ, ಶುಭ ಲಾಭ್ ಅಂಡ್ ಗಣಪತಿ ಅನುಗ್ರಹ ಎಲ್ಲ ನಿಮ್ಗೂ ಸೇರ್ಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಇಷ್ಟೊತ್ತು ನನ್ನ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಯಾರೆಲ್ಲ ಇನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.